ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದು ಸ್ಪೆಷಲ್ ವೀಡಿಯೋ. ಸೊ ಇವತ್ತು ಅಕ್ಷಯ್ ಮೋಟರ್ಸ್ ಹೀರೋ ಪುತ್ತೂರಲ್ಲಿದ್ದಾರೆ. ಸೊ ಈಗ ಒಂದು 2 ಸ್ಪೆಷಲ್ ಗಾಡಿ ತೋರಿಸ್ಲಿಕ್ಕೆ ಉಂಟು. ಯಾವುದು ಅಂತ ಹೇಳಿದರೆ ನೋಡಿ, ದ ಆಲ್ ನ್ಯೂ ಎಕ್ಸ್ಪಲ್ಸ್ 210 ಇಸ್ ಹಿಯರ್, ಪುತ್ತೂರಲ್ಲಿ ಉಂಟು. ಆ್ಯಂಡ್ ಇನ್ನೊಂದು ಗಾಡಿ ಅಂತ ಹೇಳಿದರೆ ನಮ್ಮ Xtreme 250 ನೋಡಿ, ಇದು ಸಹ ಬಂದಿದೆ. ಸೊ ಈ ವಿಡಿಯೋಲ್ಲಿ ಒಂದು ಸಣ್ಣ ವಾಕರೌಂಡ್ ಕೊಡ್ತೇನೆ 2 ಗಾಡಿಗಳದ್ದು. ಆ್ಯಂಡ್ ಇದು ಮಲ್ಟಿಪಲ್ ವೀಡಿಯೋಸಲ್ಲಿ ಸ್ಪ್ಲಿಟ್ ಮಾಡ್ತಾರೆ. ಸೊ ಇದು ಪಾರ್ಟ್ 2 ಆಫ್ ದ ವಿಡಿಯೋ. ಸೊ ಪಾರ್ಟ್ 1ಅಲ್ಲಿ ನೋಡಿರ್ಬೋದು, ಎಕ್ಸ್ಪಲ್ಸ್ 210 ನಾವು ಟೆಸ್ಟ್ ಡ್ರೈವ್ ಮಾಡಿದ್ದೆವು. ಆ್ಯಂಡ್ ಇನಿಷಿಯಲ್ ಇಂಪ್ರೆಷನ್ ನಾನು ಹೇಳಿದ್ದೆ ಹೇಗೆ ಅಂತ. ಸೊ ಈಗ ನಾವು Xtreme 250ಗೂ ನೋಡುವ. ಸೊ ದಿಸ್ ಈಸ್ ಆ್ಯಕ್ಚುಲಿ ನ್ಯೂ ಎಂತ ಹೀರೋದವರಿಗೆ ಇದು ನ್ಯೂ ಹೊಸ ಕ್ಯಾಟಗರಿ ಅಂತ ಹೇಳ್ಬೋದು. ಇದು 250cc ಇರೋದು ಹೊಸತ್ತು ಬೈಕ್. ಇದು ಇಟ್ಸ್ ದೇರ್ ಫ್ಲಾಗ್ಶಿಪ್ ಮಾಡಲ್ ಆಸ್ ಆಫ್ ನೌ. ಆ್ಯಂಡ್ ಇದು ನಿಮಗೆ ಡೈರೆಕ್ಟ್ಲಿ ನಿಮ್ಮ KTM 250 ಡ್ಯೂಕ್ ಆ ರೇಂಜ್ಗೆ ಬರ್ತದೆ. ಇದು 250cc ಇಂಜಿನ್ ಆಗಿರೋ ಕಾರಣ ಫಸ್ಟ್ ನೀವು ನೋಡಿದ್ರೆ ಲುಕ್ಸ್ ನೋಡ್ಬೋದು ಹೇಗೆ ಉಂಟು ಅಂತ. ಆ್ಯಂಡ್ ಐ ವುಡ್ ಸೇ ಹೀರೋ ಹ್ಯಾಸ್ ಅಬ್ಸಲ್ಯೂಟ್ಲಿ ನೇಲ್ಡ್ ಇಟ್ ಇನ್ ಟರ್ಮ್ಸ್ ಆಫ್ ಲುಕ್ಸ್. ನಿಮಗೆ ದೊಡ್ಡ ಬೈಕ್ ಇದು ಕೆಲವು ರೆಫರೆನ್ಸ್ ಸಿಗ್ತದೆ. ಫಾರ್ ಎಕ್ಸಾಂಪಲ್ ಈ ಮಾಸ್ಕ್ ನೋಡ್ಬೋದು, ಇದೊಂದು ಪ್ಲಸ್ ಈ ಹೆಡ್ಲೈಟ್ ನೋಡ್ಬೋದು. ಸೊ ಇದೆಲ್ಲ ಒಂದು ಆಬ್ಸಲ್ಯೂಟ್ಲಿ ಗುಡ್ ಡಿಸೈನ್ ಅಂತ ಹೇಳ್ಬೋದು. 250cc ಇಂಜಿನ್ ಬರ್ತದೆ ವಿತ್ ದ ಟ್ರೆಲಿಸ್ ಫ್ರೇಮ್ ಇದರಲ್ಲಿ. ಸೊ ಇದರದ್ದು ಒಂದು ಸ್ಟೆಪ್ ನೆಕ್ಸ್ಟ್ ಲೆವೆಲ್ ಹೋಗಿದ್ದಾರೆ ಹೀರೋದವರು. ಟ್ರೆಲಿಸ್ ಫ್ರೇಮ್ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟಿಗೆ ನೋಡ್ಲಿಕ್ಕೆ ಹೋದರೆ ಅಪ್ಸೈಡ್ ಡೌನ್ ಶಾಕ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ದೀಸ್ ಆರ್ ದ ಬ್ರೇಕ್ಸ್. ಐ ಥಿಂಕ್ ಇದು 320mm ಡಿಸ್ಕ್ ಬ್ರೇಕ್ ಬೈ ಬ್ರೇ. ಡುವೆಲ್ ಚಾನೆಲ್ ABS ಉಂಟು. ಆ್ಯಂಡ್ ಟಯರ್ ಸೈಜ್ ಈಸ್ MRF ಅವರದ್ದು ಟಯರ್. MRF ಝಾಪರ್ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಟಯರ್ ಸೈಜ್ ಈಸ್ 110/70/17 ಟಯರ್ ಸೈಜ್. ಆ್ಯಂಡ್ ಹಿಂದಿನ ಸೈಡಿಗೆ ನೋಡಿದರೆ ಇಲ್ಲಿ ಸಹ MRF ಟಯರ್ ಕೊಟ್ಟಿದ್ದಾರೆ. ಸೊ ಇದರದ್ದು ಸೈಜು 150/60/17 ಹಿಂದಿನ ಟಯರ್ ಇದು. ಆ್ಯಂಡ್ ಹಿಂದಿನ ಲುಕ್ಸ್ ನೋಡ್ಬೋದು, ಆ್ಯಬ್ಸಲ್ಯೂಟ್ಲಿ ಕಿಲ್ಲರ್ ಲುಕ್ಸ್ ಅಂತ ಹೇಳ್ಬೋದು. ಇದು ಮಡ್ಗಾರ್ಡ್ ಮತ್ತು ಇದು ನಂಬರ್ ಪ್ಲೇಟ್ ಇಲ್ಲಿ ಕೆಳಗೆ ಬರ್ತದೆ. ಆ್ಯಂಡ್ ಮೇಲಿಂದ ಟೈಲ್ ಟೈಡಿಯಾದಾಗೆ ಕಾಣ್ತದೆ. ಸೊ ಕಂಪನಿಯಿಂದಲೇ ಇದು ಕೊಟ್ಟು ಭಾರಿ ಒಂದು ಚಂದ ಲುಕ್ಸ್ ಕೊಟ್ಟಿದ್ದಾರೆ. ಸ್ವಲ್ಪ ಕೆಸರಿಗೆ ಹಾರವಾಗಿ ಉಂಟು ಇಲ್ಲಿ, ಬಟ್ ಇಟ್ಸ್ ಅ ಪಾರ್ಟ್ ಆಫ್ ದ ಗೇಮ್, ಹ್ಯಾವ್ ಟು ಲಿವ್ ವಿತ್ ಇಟ್. ಮತ್ತು ಇದರಲ್ಲಿ ಸಹ ಹಾಗೆ ಲೈಟ್ಸ್ ಎಲ್ಲ LED ಕೊಟ್ಟಿದ್ದಾರೆ. ಟ್ಯಾಂಕ್ ಎಲ್ಲ ನೋಡ್ಬೋದು ಹೇಗುಂಟು ಅಂತ. ಇಟ್ಸ್ ಪ್ಯೂರ್ಲಿ ಲುಕ್ಸ್ ಲೈಕ್ ಅ ಮಸಲ್ ಬೈಕ್. ಆ್ಯಂಡ್ ಇದರದ್ದು ಹಾರ್ಟ್ ಆಫ್ ದ ಬೈಕ್ ಅಂತ ಹೇಳಿದ್ರೆ ಇದರದ್ದು ಇಂಜಿನ್. ಸೊ ದಿಸ್ ಈಸ್ ಅನ್ ಅಬ್ಸಲ್ಯೂಟ್ಲಿ ಅ ನ್ಯೂ ಇಂಜಿನ್. 250cc DOHC ಲಿಕ್ವಿಡ್ ಕೂಲ್ಡ್ ಇಂಜಿನ್. ಡುವೆಲ್ ಓವರ್ ಹೆಡ್ ಕ್ಯಾಮ್ ಉಂಟು ಇದರಲ್ಲಿ. ಪ್ಲಸ್ ಸ್ಲಿಪ್ಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಕೂಡ ಉಂಟು. 6-speed ಗೇರ್ ಬಾಕ್ಸ್ ಉಂಟು. ಆ್ಯಂಡ್ ದಿಸ್ ಮೇಕ್ಸ್ ಅರೌಂಡ್ 30 horsepower ಆ್ಯಂಡ್ 25 Nm ಆಫ್ ಟಾರ್ಕ್, ವಿಚ್ ಈಸ್ ಪ್ರೆಟಿ ಗುಡ್ ಫಿಗರ್ಸ್ ಫಾರ್ ಈ ಬೈಕಿಗೆ. ಕೆಲವು ಇದೆಲ್ಲ ಫೀಚರ್ಸ್ ಎಲ್ಲ ಇದರಲ್ಲಿ ಭಾರಿ ಒಳ್ಳೆ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಟ್ರೆಲಿಸ್ ಫ್ರೇಮ್ ನೋಡ್ಬೋದು, ಡ್ಯುಯಲ್ ಚಾನೆಲ್ ABS ಆಗ್ಬೋದು, ಅಪ್ಸೈಡ್ ಡೌನ್ ಫೋಕ್ಸ್ ನೋಡ್ಬೋದು. ಆ್ಯಂಡ್ ಎಸ್ಪೆಷಲಿ ಫಾರ್ ದ ಪ್ರೈಸ್ ವಾಟ್ ಯು ಆರ್ ಪೇಯಿಂಗ್, ಡೆಫಿನೆಟ್ಲಿ ಅ ವ್ಯಾಲ್ಯೂ ಫಾರ್ ಮನಿ. ಸೊ ಪ್ರೈಸಿಗೆ ವಿಡಿಯೋದ ಎಂಡ್ವರೆಗೆ ವೆಯ್ಟ್ ಮಾಡಿ, ಎಲ್ಲ ಡೀಟೇಲ್ಸ್ ಹೇಳ್ತಾನೆ ಪ್ರೈಸ್ ಇದು. ಆ್ಯಂಡ್ ಸ್ಪೀಡೋಮೀಟರ್ ನೋಡ್ಲಿಕ್ಕೆ ಹೋದರೆ ನೋಡ್ಬೋದು, ಇದು ಸಹ ನೆಗೆಟಿವ್ LED ಡಿಸ್ಪ್ಲೇ. ಚಾಲೆಂಜ್ ದ ಎಕ್ಸ್ಟ್ರೀಮ್ ಅಂತ ನೋಡಿ ಬಂತು. ಆ್ಯಂಡ್ ಇದರದ್ದು ಸ್ವಿಚ್ ಲೈಟ್ಸ್. ಸೊ ಒಂದು ಅಡ್ವಾಂಟೇಜ್ ಅಂತ ಹೇಳಿದರೆ ಇದರಲ್ಲಿ ಬ್ಯಾಕ್ ಲೈಟ್ ಬರ್ತದೆ ನೋಡಿ, ಹಿಂದೊಂದು ಲೈಟ್ ಬರ್ತದೆ. ಬಜಾಜ್ ಅವರದ್ದು ಮತ್ತು KTM ಅಂಥ ಬೈಕಲ್ಲಿ ಪ್ರೀಮಿಯಂ ಬೈಕ್ಸಲ್ಲೆಲ್ಲ ಸಹ ಲೈಟ್ ಬರ್ತದೆ ನೋಡಿ. ಹಾಗೆ ಇವರು ಹೀರೋದವ್ರು ಸಹ ಕೊಟ್ಟಿದ್ದಾರೆ. ದಿಸ್ ಈಸ್ ಅನ್ ಪ್ರೀಮಿಯಂ ಟಚ್ ಅಂತ ಹೇಳ್ಬೋದು. ಸೊ ಇಲ್ಲಿ ಸಹ ನೋಡ್ಬೋದು ಲೈಟ್ ಉಂಟು ಹಿಂದೆ. ಆ್ಯಂಡ್ ಇದು ಮೆನು ಆಪ್ಷನ್ಸ್. ಸೊ ನೋಡ್ಲಿಕ್ಕೆ ಹೋದರೆ ಇಲ್ಲಿ ನೋಡಿ ಈಗ ಚೇಂಜ್ ಆಗ್ತದೆ. ಟಾಪ್ ಸ್ಪೀಡ್, ಲ್ಯಾಪ್ ಟೈಮರ್, ಮ್ಯೂಸಿಕ್, ಬ್ಲೂಟೂತ್ ಕನೆಕ್ಷನ್ ಉಂಟು, ನ್ಯಾವಿಗೇಷನ್ ಕೊಡ್ತದೆ, ಅಪಿಯರೆನ್ಸ್ ಮತ್ತು ABS ಮೋಡು, ಮತ್ತು ಸರ್ವೀಸ್ ಹಿಸ್ಟ್ರಿ, ಮತ್ತು ರಿಯಲ್ ಟೈಮ್ ಮೈಲೇಜ್, ಮತ್ತು ಆ್ಯಾವರೇಜ್ ಸ್ಪೀಡ್, ಮತ್ತು ಮೈಲೇಜ್. ಸೊ ಇಷ್ಟೆಲ್ಲ ಡೀಟೇಲ್ಸ್ ಕೊಡ್ತೇವೆ ನೋಡಿ ಸ್ಪೀಡೋಮೀಟ್ರಲ್ಲಿ. ಇದರದ್ದು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 11.5 ಲೀಟರ್ಸ್. ಐ ಥಿಂಕ್ ಅರೌಂಡ್ ಒಂದು 30 ಮೈಲೇಜ್ ಸಿಗ್ಬೋದು. ಇದು 30-35ವರೆಗೂ ಸಿಗ್ಬೋದು ಒಳ್ಳೆ ಹದಾದಲ್ಲಿ ಬಿಟ್ಟರೆ. ಸೊ ಅರೌಂಡ್ 300-350 ಕಿಲೋಮೀಟರ್ ಆರಾಮ್ಸೆ ಇದು ರೇಂಜ್ ಕೊಡ್ತದೆ. ಓಕೆ, ಸೊ ಟೈಮ್ ಟು ಟೇಕ್ ಅ ಟೆಸ್ಟ್ ಡ್ರೈವ್ ಆಫ್ ದಿಸ್ Xtreme 250. ಬನ್ನಿ ಫಸ್ಟಿಗೆ ಒಂದು ಎಕ್ಸಾಸ್ಟ್ ನೋಟ್ ಕೇಳುವ. ಒಳ್ಳೆ ಬೇಸ್ ಉಂಟು ಎಕ್ಸಾಸ್ಟ್, ಜಸ್ಟ್ ಲೈಕ್ ದ 210 ಎಕ್ಸ್ಪಲ್ಸ್. ಇಷ್ಟು ಗ್ರಂಟಿ ಉಂಟು ನೋಡಿ.
ಬನ್ನಿ ಒಂದು ರೈಡ್ ಹೋಗಿ ಬರುವ. ಸೊ ಸಿಟ್ಟಿಂಗ್ ಪೊಸಿಷನ್, ಸೀಟ್ ಹೈಟ್ ಈಸ್ ಅರೌಂಡ್ 803 mm. ಎಕ್ಸ್ಪಲ್ಸ್ ಇದು 835 mm ಏನಿತ್ತು ಸೀಟ್, 830 ಇರಬೇಕಾದ್ರೆ ಅದು. ಸೊ ಇದರದ್ದು 805, ವಿಚ್ ಈಸ್ ಶಾರ್ಟ್ ರೈಡರ್ಸಿಗೂ ಶುಡ್ ನಾಟ್ ಬಿ ಅನ್ ಇಶ್ಯೂ. ನೋಡಿ ಎಷ್ಟು ಕ್ವಿಕ್ ಡ್ರೈವ್ ಆಗ್ತದೆ ನೋಡಿ. ಸೊ ದ್ಯಾಟ್ ಈಸ್ ಆಲ್ ಬಿಕಾಸ್ ಆಫ್ DOHC, ಲಿಕ್ವಿಡ್ ಕೂಲ್ಡ್ ಇಂಜಿನ್. ಫಸ್ಟ್ ಟೈಮ್ ಇಡ್ತಿರೋದು. ಓಹೋ ಹೋ ಹೋ, ಪವರ್ ಫೀಲ್ ಆಗ್ತದೆ. ಇನಿಷಿಯಲ್ ಇಂಪ್ರೆಷನ್ ನನಗೆ ಸ್ವಲ್ಪ KTM ಬೈಕ್ ಬಿಟ್ಟ ಆಗ್ತಾ ಉಂಟು. ಯಾಕೆಂತ ಹೇಳಿದ್ರೆ ನನಗೆ ನನ್ನ ಪಾಯಿಂಟ್ ಆಫ್ ರೆಫರೆನ್ಸ್ ಇರೋದು KTM ಡ್ಯೂಕ್ 250, ಅದನ್ನು ನಾನು ಬಿಟ್ಟಿದ್ದೇನೆ. ಆ್ಯಂಡ್ ಇನ್ನೊಂದು ರೆಫರೆನ್ಸ್ ಇರೋದು ನಮ್ಮ ಟ್ರಾಂಫ್ ಇದು ಸ್ಪೀಡ್ 400 ಬಿಟ್ಟಿದ್ದಾನೆ ನಾನು. ಆ ಎರಡು ಪಾಯಿಂಟ್ ಆಫ್ ವ್ಯೂಲ್ಲಿ ನೋಡ್ಲಿಕ್ಕೆ ಹೋದರೆ ಗುಡ್ ಕಾಂಪಿಟೇಟರ್ ಆ್ಯಂಡ್ ಆಲ್ಸೋ ಗುಡ್ ಬೈಕ್ ಅಂತ ಹೇಳ್ಬೋದು. ಸೊ 250cc ಅಲ್ಲಿ ಈ ಪ್ರೈಸ್ ರೇಂಜಿಗೆ ಉಂಟಲ್ಲ, ಸೊ ದಿಸ್ ಈಸ್ ಅ ಬ್ಯಾಂಗ್ ಆನ್ ವ್ಯಾಲ್ಯೂ ಫಾರ್ ಮನಿ ಕಾಂಪೋಸಿಷನ್ ಫ್ರಮ್ ಹೀರೋ. ಸೊ ಪ್ರೈಸಿಂಗ್ ಡೀಟೇಲ್ಸ್ ಎಲ್ಲ ಎಂಡಲ್ಲಿ ಹೇಳ್ತೇನೆ, ಸ್ವಲ್ಪ ವೆಯ್ಟ್ ಮಾಡಿ, ವಿಡಿಯೋ ನೋಡಿ ಎಂಡವರೆಗೆ. ಸೊ ಟ್ರ್ಯಾಕ್ಟಬಿಲಿಟಿ ನೋಡಿ, 3rd ಗೇರಲ್ಲಿ ಆರಾಮ್ಸೆ ಇಳಿತದೆ. ಬೀಯಿಂಗ್ ಅ 250cc ಇಂಜಿನ್, 1/4 ಲೀಟರ್ ಬೈಕ್ ಇದೆ ಇದು. ಸೊ ವೆರಿ ಪಂಚಿ ಇಂಜಿನ್. ಆ್ಯಂಡ್ ಬ್ರೇಕ್ಸ್ ಕೂಡ ಡ್ಯುಯಲ್ ಚಾನೆಲ್ ABS ಆಗಿರೋ ಕಾರಣ ವಾ, ಐ ಕ್ಯಾನ್ ಫೀಲ್ ದ ಪಂಚ್. ಸೊ ದಿಸ್ ಮೇಕ್ಸ್ ಅರೌಂಡ್ 30 horsepower ಆ್ಯಂಡ್ 25 Nm ಸಾಫ್ಟ್ ಟಾರ್ಕ್. ಸೊ ನಾವು ಡೈರೆಕ್ಟ್ಲಿ ಇದನ್ನು ಟ್ರಯಾಂಫಿಗೆ ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ, ಯಾಕಂದರೆ ಟ್ರಯಾಂಫ್ ಈಸ್ ಮೋರ್ ಪವರ್ಫುಲ್. ಬಟ್ ಇದನ್ನು ನಾವು ನಮ್ಮ ಡ್ಯೂಕ್ 250 ಕಂಪೇರ್ ಮಾಡ್ಬೋದು. ಅದು ಸಾಧಾರಣ ಸೇಮ್ ಕ್ಯಾಟಗರಿಯಲ್ಲಿ ಬರ್ತದೆ, ವಿಚ್ ಈಸ್ ಅರೌಂಡ್ 250cc ಇಂಜಿನ್ ಆ್ಯಂಡ್ ಅರೌಂಡ್ 30 horsepower, ಸೇಮ್ ಕ್ಯಾಟಗರಿಯಲ್ಲಿ ಬರ್ತದೆ. ಆ್ಯಂಡ್ ದಿಸ್ ಈಸ್ ಎ ಕಂಪ್ಲೀಟ್ಲಿ ಅ ನ್ಯೂ ಯೂನಿಟ್ ಆರ್ ನ್ಯೂ ಇಂಜಿನ್ ಅಂತ ಹೇಳ್ಬೋದು. ಹೊಸತ್ತು ಇವರು ಹೀರೋದವರು R&D ಮಾಡಿ ಹಾಕಿದ್ದು. ಸೊ ಫಸ್ಟ್ ಟೈಮ್ ಈ ಬೈಕಲ್ಲಿ ಈ ಇಂಜಿನ್ ಬರ್ತಿರೋದು. ಸೊ ಮೇ ಬಿ ಇನ್ ಫ್ಯೂಚರ್ ಈ ಇಂಜಿನನ್ನು ಬೇರೆ ಬೈಕ್ಸಿಗೆ ಸಹ ಹಾಕ್ಬೋದು ಅವರು, ಹೀರೋದವರು. ಸೆಕೆಂಡ್ ಆ್ಯಂಡ್ 3rd ಗೇರಲ್ಲಿ ಇಟ್ ಹ್ಯಾಸ್ ಎಡಿಕ್ವೇಟ್ ಅಮೌಂಟ್ ಆಫ್ ಪವರ್. ಈವನ್ ಲೋ ಆ್ಯಂಡ್ ಟಾರ್ಕ್ ನೋಡುವ ಹೇಗುಂಟು ಅಂತ. ಸೊ ಸಾಧಾರಣ 3000 RPM ಇಂದ ಒಳ್ಳೆ ಎಳೆದಕ್ಕೆ ಶುರು ಆಗ್ತದೆ ಬೈಕು. ಓ, ಯು ಕ್ಯಾನ್ ಫೀಲ್ ದಟ್ 30 horsepower. ನೋಡಿ 100 ಹೇಗೆ ಮುಟ್ಟಿತು ಅಂತ. ವಿದಿನ್ 5-6 ಸೆಕೆಂಡ್ಸಲ್ಲಿ ಒಂದು 40ಇಂದ 100ಗೆ ಮುಟ್ಟಿತು. ಸೊ ದ್ಯಾಟ್ ಈಸ್ ಹೌ ದ ಅಮೌಂಟ್ ಆಫ್ ಪರ್ಫಾರ್ಮೆನ್ಸ್ ಈಸ್. ಆ್ಯಂಡ್ ಈವನ್ ಸಸ್ಪೆನ್ಷನ್ ಮತ್ತು ಎದುರು ಇದು ಅಪ್ಸೈಡ್ ಡೌನ್ ಫೋಕ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ 320 mm ಫ್ರಂಟ್ ಡಿಸ್ಕೌಂಟು. ಐ ಥಿಂಕ್ 280 mm ಇರಬೇಕು, ರ್ಯಾರ್ 80 70 ಏನೋ ಕರೆಕ್ಟ್ ಆಗ್ತದೆ ನಾನಿಲ್ಲಿ. ಸೊ ಬ್ರೇಕಿಂಗ್ ವೈಸ್ ಕೂಡ ಸಾರ್ಟೆಡ್. ವೈಬ್ರೇಷನ್ ನೋಡ್ಲಿಕ್ಕೆ ಹೋದರೆ ಇಂಜಿನ್ನಲ್ಲಿ ನಿಮಗೆ ಏನು ವೈಬ್ರೇಷನ್ ಇಲ್ಲ. ವಾ, ಸೊ ದಿಸ್ ಈಸ್ ವಾಟ್ ಐ ಲೈಕ್ಡ್ ಅಬೌಟ್ ನ್ಯೂ ಹೀರೋ ಇಂಜಿನ್ಸ್. ಈವನ್ ನಮ್ಮ 210 ನಾನೀಗ ಬಿಟ್ಟೆ ಅಲ್ಲ ಪ್ರೀವಿಯಸ್ ವೀಡಿಯೋಲಿ ನೋಡಿ, ಸೊ ಅದರಲ್ಲಿ ಸಹ ಏನು ವೈಬ್ರೇಷನ್ಸ್ ಇಲ್ಲ, ಇದರಲ್ಲಿ ಸಹ ಏನು ವೈಬ್ರೇಷನ್ ಇಲ್ಲ. ವಾ, ಕ್ರೇಜಿ. ಕ್ರೂಸಿಂಗ್ ಪಾಯಿಂಟ್ ಆಫ್ ವ್ಯೂ ನೋಡ್ಲಿಕ್ಕೆ ಹೋದ್ರೆ ಸೊ 4th ಗೇರಲ್ಲಿದ್ದಾನೆ. ಸಿಕ್ಸ್ತ್ ಗೇರಲ್ಲಿದ್ದಾನೆ. 8 ಈಸ್ ಅರೌಂಡ್ 5000 RPM, ವಿಚ್ ಈಸ್ ವೆರಿ ಗುಡ್ ರೇಂಜ್ ಅಂತ ಹೇಳ್ಬೋದು. ಓಕೆ ನೋಡಿ, ಬ್ರೇಕ್ಸ್ ನೋಡಿ ಆರಾಮ್ಸೆ ಹಿಡಿತು. ಹಂಡ್ರೆಡ್ ಮಾತ್ರ ನೋ ಟೈಮಲ್ಲಿ ಮುಟ್ತದೆ ವಿತ್ 0 ಲ್ಯಾಕ್. ಐ ವುಡ್ ಸೇ ಇದೊಂದು 130 140 ಎಲ್ಲ ಆರಾಮ್ಸೆ ಹೊಡಿಬೋದು ಇದರಲ್ಲಿ. ಬಟ್ ಹಾಗೆ ರೋಡ್ಸ್ ಬೇಕು. ಸೊ ಈ ನಮ್ಮ ಈ
ಅಟ್ ಪ್ರೆಸೆಂಟ್ ರೋಡಲ್ಲಿ ಉಂಟಲ್ಲ ಒಂದು 80 to 100 ನಿಮಗೆ ಆರಾಮ್ಸೆ ವಿದೌಟ್ ಎನಿ ಇಶ್ಯೂಸ್ ನಿಮಗೆ ಹೊಡಿಬೋದು, ಈಸಿಲಿ ಕ್ರೂಸ್ ಮಾಡ್ಬೋದು. ಇನ್ ಕೇಸ್ ನೀವೊಂದು ಸಾಧಾರಣ ಒಂದು 2-2.5 ಲಕ್ಷದಲ್ಲಿ ಒಂದು ಒಳ್ಳೆ 250cc ಸ್ಟ್ರೀಟ್ ಫೈಟರ್ ಬೈಕ್ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಲುಕ್ ಇನ್ ಟು ದಿಸ್ ಒನ್. ನಿಮ್ಮ ವಿಶ್ ಲಿಸ್ಟಲ್ಲಿ ಡ್ಯೂಕ್ 250 ಅಥವಾ FZ25, NS 250 ಅಷ್ಟೆಲ್ಲ ಲಿಸ್ಟ್ ಇದ್ದರೆ ಡೆಫಿನೆಟ್ಲಿ ಈ ಬೈಕ್ ಅನ್ಸೊಮ್ಮೆ ಕನ್ಸಿಡರ್ ಮಾಡಿ ಆ್ಯಂಡ್ ಟೆಸ್ಟ್ ಡ್ರೈವ್ ಬಿಟ್ಟು ನೋಡಿ. ಯು ವಿಲ್ ಫೀಲ್ ಇಟ್ ಹೇಗೆ ಈ ಬೈಕ್ ಉಂಟು ಅಂತ. ಆ್ಯಂಡ್ ಇಂಜಿನ್ ಬ್ರೇಕಿಂಗ್ ಕೂಡ ಹೆವಿ ಉಂಟು ನೋಡಿ. ನಾನು ಇಂಜಿನ್ ಬಿಟ್ಟದಷ್ಟೇ ನೋಡಿ ಎಷ್ಟು ಸ್ಪೀಡ್ ಇಳಿತಾ ಉಂಟು ಅಂತ. ಸೊ ಐ ಥಿಂಕ್ ಇದು ಈ ಹೈಯರ್ CC ಬೈಕಲ್ಲಿ ಹೋದರೆ ಇಂಜಿನ್ ಬ್ರೇಕಿಂಗ್ ಒಂದು ಒಳ್ಳೆ ಇರ್ತದೆ ಅಂತ ಕಾಣ್ತದೆ. ಯಾಕಂದರೆ ನಾನು ಲಾಸ್ಟ್ ಒಂದು ಟ್ರಯಂಫ್ ಇದು ಸ್ಪೀಡ್ 400 ಬಿಟ್ಟಿದ್ದೆ, ಅದರಲ್ಲಿ ಸಹ ಒಳ್ಳೆ ಬ್ರೇಕಿಂಗ್ ಇದು ಇಂಜಿನ್ ಬ್ರೇಕಿಂಗ್ ಇತ್ತು. ಈಗ ನೀವು ಜಸ್ಟ್ ನೋಡಿದ್ರಲ್ಲ 100 ವಾಸ್ ಎಫರ್ಟ್ಲೆಸ್. ನಮ್ಮ ಡ್ಯೂಕ್ 250ಗಿಂತ ಇದು ಇನ್ನೂ ಪರ್ಫಾರ್ಮೆನ್ಸ್ ಪಂಚ್ ಉಂಟು ಅಂತ ನನಗೆ ಫೀಲ್ ಆಯಿತು. ಯಾಕಂದರೆ ನಾನು ಡ್ಯೂಕ್ 250 ಬಿಟ್ಟು ತುಂಬ ಸಮಯ ಆಯಿತು, ರೀಸೆಂಟ್ಲಿ ಬಿಟ್ಟದಲ್ಲ. ಬಟ್ ಐ ಫೆಲ್ಟ್ ಲೈಕ್ ದ್ಯಾಟ್, ಸ್ವಲ್ಪ ಜಾಸ್ತಿ ಪಂಚ್ ಇದ್ದಾಗ ಆಯಿತು ಇಂಜಿನ್. ಮೇ ಬಿ ಸೈಡ್ ಬೈ ಸೈಡ್ ಬಿಟ್ಟು ನೋಡಿದ್ರೆ ಕರೆಕ್ಟ್ ಗೊತ್ತಾದಿತ್ತು. 17 ಇಂಚ್ ವೀಲ್ ಆಗಿರೋ ಕಾರಣ ಈಸಿಲಿ ನಿಮಗೆ ಅಡ್ಡಾಡಿಸ್ಕೊಂಡು ಹೋಗ್ಬೋದು. ನೋಡಿ 45-50 ಹೇಗೆ ಮುಟ್ಟಿತು ಅಂತ. ಟೈರ್ಸ್ ಪಾಯಿಂಟ್ ಆಫ್ ವ್ಯೂ ಹೇಳೋದಾದರೆ ಇಟ್ಸ್ MRF ಟೈರ್ಸ್, ಝಾಪರ್ ಟೈರ್ಸ್. ಇಟ್ ಈಸ್ ಓಕೆ, ಗುಡ್ ಅಂತ ಹೇಳ್ಬೋದು. ನಿಮಗೆ ಇದರ ಫುಲ್ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದರೆ ಮೇ ಬಿ ನೆಕ್ಸ್ಟ್ ಅಪ್ಗ್ರೇಡ್ ಮಾಡಿದಾಗ ಒಂದು ಸ್ವಲ್ಪ ಒಳ್ಳೆ ಟೈರ್ ಹಾಕಿದ್ರು ಉಂಟಲ್ಲ, ಇನ್ನು ನಿಮಗೆ ಕಾರ್ನರ್ಸ್ ಎಲ್ಲ ಅಡ್ಡಾಡಿಕೊಂಡು ಹೋಗ್ಬೋದು. ನೋಡಿ ಬೇಸಿಕ್ಲಿ ನಾನು ಬಿಡೋದು ಎಕ್ಸ್ಪಲ್ಸ್, ಅದರದ್ದು ಬೈಕೇ ಬೇರೆ, ಇದು ಕ್ಯಾಟಗರಿಯೇ ಬೇರೆ. ಈ ಕ್ಯಾಟಗರಿಯಲ್ಲಿ ನನಗೆ ಇದು ಒಳ್ಳೆ ಲೈಕ್ ಆಯಿತು ಈ ಬೈಕು. ಫಾರ್ ಎಕ್ಸಾಂಪಲ್ ಒಂದು ಪವರ್ ಇರ್ಬೋದು, ಆ ಪವರ್ ಸರ್ಜ್. ಸೊ ಇಟ್ ಈಸ್ ವೆರಿ ವೆರಿ ಗುಡ್. ಸೊ ಇದು ಆ್ಯಕ್ಚುಲಿ ಈಗ ಇಂಡಿಯಾದೊಂದು ಹಾಟ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಈ 250cc ಬೈಕ್ಸ್ ಉಂಟಲ್ಲ, 250 ಮತ್ತು ADV ಸೆಗ್ಮೆಂಟ್ ಬೈಕ್ಸು. ಹೀರೋದವರು ಈಸ್ ದೇ ಆರ್ ಗೋಯಿಂಗ್ ಇನ್ ಅ ರೈಟ್ ಡೈರೆಕ್ಷನ್. ಎಕ್ಸ್ಪಲ್ಸ್ 210 ಲಾಂಚ್ ಮಾಡಿದ್ರು, ಈಗ ಇದು 250 ಲಾಂಚ್ ಮಾಡಿದರು. ಆ್ಯಂಡ್ ಗೇರ್ ಶಿಫ್ಟಿಂಗ್ ನೋಡಿದ್ರು ಸಹ ಇಟ್ಸ್ ಸ್ಲಿಪ್ಪರ್ ಕ್ಲಚ್ ಇರುವ ಕಾರಣ ಉಂಟಲ್ಲ, ಈಸಿಲಿ ನಿಮಗೆ ಶಿಫ್ಟ್ ಆಗ್ತದೆ ಗೇರ್. ಫಸ್ಟಿಂದ ಸೆಕೆಂಡಿಗೆ ಹೋಗುವಾಗ ಫಾಲ್ಸ್ ನ್ಯೂಟ್ರಲ್ ಆ ಥರದ್ದೆಲ್ಲ ಏನು ಸಮಸ್ಯೆ ಇಲ್ಲ ಇದರಲ್ಲಿ, ಬಿಕಾಸ್ ಆಫ್ ಸ್ಲಿಪ್ಪರ್ ಕ್ಲಚ್. ಆ್ಯಂಡ್ ಡೌನ್ ಶಿಫ್ಟ್ ಮಾಡುವಾಗ ಸಹ ಹಾಗೆ ನೋಡಿ, ಡೌನ್ ಶಿಫ್ಟ್ ಆರಾಮ್ಸೆ ಆಗ್ತದೆ ಅಂತ. ಆ ಜರ್ಕೆ ಸಿಗೋದಿಲ್ಲ ಇದರಲ್ಲಿ. ಇವು ಇಲ್ಲದ್ರೆ ಹೇಗಾಗ್ತದೆ ಅಂದರೆ ಒಂದು ಹೀಗೆ ಜರ್ಕ್ ಸಿಗ್ತದೆ ಡೌನ್ ಶಿಫ್ಟ್ ಮಾಡುವಾಗ. ಸೊ ಆ ಥರದ್ದು ಯಾವುದು ಜರ್ಕಿಂಗ್ ಇಶ್ಯೂಸ್ ಇಲ್ಲ ಇದರಲ್ಲಿ. ಈಗ 250 ಎಕ್ಸ್ಟ್ರೀಮ್ 250 ಪ್ರೈಸಿಂಗ್ ಡೀಟೇಲ್ಸ್ ಬರಲಿಕ್ಕೆ ಹೋದರೆ ನೋಡ್ಬೋದು. 179,900 ಶೋರೂಮ್ ಪ್ರೈಸ್. ಇನ್ಶೂರೆನ್ಸ್ ಮತ್ತು ರೋಡ್ ಟ್ಯಾಕ್ಸ್ ಇರುವಾಗ 233,376 ಆಗ್ತದೆ. ಈ ಪ್ರೈಸಿಗೆ ಡೆಫಿನೆಟ್ಲಿ ಇದು ವರ್ತ್. ಯಾಕಂದರೆ ಇದರ ನಿಯರೆಸ್ಟ್ ಕಾಂಪಿಟೇಷನ್ ಇರೋದು KTM, ಇದು ಡ್ಯೂಕ್ 250. ಅದರದ್ದು ಶೋರೂಮ್ ಪ್ರೈಸಸ್ ಸಾಧಾರಣ 2,35,000 ಆಗ್ತದೆ. ಸೊ ಇದೆಲ್ಲ ಸೇರುವಾಗ ಒಂದು 40,000 ಡಿಫ್ರೆನ್ಸ್ ಬರ್ಬೋದು ಇದಕ್ಕೆ ಮತ್ತು ಡ್ಯೂಕ್ 250ಗೆ. ಇನ್ ಕೇಸ್ ನೀವು ಈ ಕ್ಯಾಟಗರಿ ಬೈಕ್ ನೋಡೋದು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಎಕ್ಸ್ಟ್ರೀಮ್ 250 ಒಮ್ಮೆ ಟೆಸ್ಟ್ ಡ್ರೈವ್ ಮಾಡಿ ನೋಡಿ. ಸೊ ನಿಮಗೆ ಗ್ಯಾರಂಟಿ ಖುಷಿ ಆಗ್ತದೆ ಅಂತ ನಾನು ಅನ್ಸ್ಕೊಳ್ತೇನೆ. ಆ್ಯಂಡ್ ಪರ್ಚೇಸ್ ಡೀಟೇಲ್ಸ್ ನೋಡಲಿಕ್ಕೆ ಹೋದರೆ ಇದು ಆ್ಯಕ್ಚುಲಿ ಹೀರೋದವರದ್ದು ಪ್ರೀಮಿಯಂ ಶೋರೂಮಲ್ಲಿ ಲಾಂಚ್ ಆಗುವಂಥ ಗಾಡಿ, ಸಿಗುವಂಥ ಅವೈಲಬಿಲಿಟಿ ಸಿಗೋದು. ನಾರ್ಮಲ್ ಹೀರೋ ಶೋರೂಮಲ್ಲಿ ಸಿಕ್ಕೋದಿಲ್ಲ. ಬಟ್ ಅಕ್ಷಯ ಮೋಟರ್ಸ್ ಪುತ್ತೂರು, ಸೊ ಇವರಿಗೆ ಮೈಸೂರು ಶೋರೂಮ್ ಅವರದು ಪ್ರೀಮಿಯಂ ಶೋರೂಮ್ ಇದು ಸ್ವಲ್ಪ ಕಾಂಟ್ಯಾಕ್ಟ್ ಉಂಟು. ಸೊ ಹಾಗೆ ಅವರು ನಿಮಗೆ ಬುಕ್ಕಿಂಗ್ ಮತ್ತು ಡೆಲಿವರಿಯಲ್ಲಿ ಹೆಲ್ಪ್ ಮಾಡ್ತಾರೆ. ಇನ್ ಕೇಸ್ ನೀವು ತಗೊಳ್ಳೋದು ಅಂತ ಹೇಳಿದರೆ, ಕನ್ಸಿಡರ್ ಮಾಡ್ತೀರಿ ಅಂತ ಹೇಳಿದರೆ, ಕೆಳಗಡೆ ನಂಬರ್ ಕೊಡ್ತಾನೆ, ಇಲ್ಲಿ ಶಿವಪ್ರಸಾದ್ ಅವರನ್ನು ಕಾಂಟ್ಯಾಕ್ಟ್ ಆಗಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಇಲ್ಲಿಗೆ ಪ್ರೈಸಿಂಗ್ ನೋಡಿದ್ರಿ, ಬೈಕಿನ ಫಸ್ಟ್ ಇನಿಷಿಯಲ್ ಇಂಪ್ರೆಷನ್ ನೋಡಿದ್ರಿ. ಸೊ ನಿಮಗೆ ಲೈಕ್ ಆಯ್ತು ಅಂತ ನೆನೆಸ್ಕೊಳ್ತಾನೆ. ಬಟ್ ಜಸ್ಟ್ ಆ್ಯಡ್ ಎನದರ್ ಇನ್ಫೋ, ಸರ್ವಿಸ್ ನಿಮಗೆ ಎಲ್ಲ ಹೀರೋ ಶೋರೂಮಲ್ಲಿ ಮಾಡ್ತಾರೆ. ಸೊ ಅದಕ್ಕೆ ನೀವು ಪ್ರೀಮಿಯಂ ಶೋರೂಮಿಗೆ ಹೋಗಬೇಕು ಅಂತಲೆಲ್ಲ ನಾರ್ಮಲ್ ಹೀರೋ ಶೋರೂಮಿಗೆ ಬಂದು ಸರ್ವಿಸ್ ಮಾಡಿಸ್ಬೋದು. ಈ ವಿಡಿಯೋ ನಾನು ಎಂಡ್ ಮಾಡ್ತೇನೆ ಇಲ್ಲಿಗೆ. ಈ 2 ಬೈಕಿನ ಬ್ಲಾಗ್ ನೀವು ನೋಡಿರ್ಬೋದು. ಸೊ ಇಷ್ಟಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹೊಡೆದು ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಎಕ್ಸ್ಟ್ರಾ ಡೀಟೇಲ್ಸ್ ಇದ್ದರೆ ನಾನು ಹಾಕ್ತೇನೆ, ಆ್ಯಡ್ ಮಾಡ್ತೇನೆ. ಬಾಯ್ ಬಾಯ್.